ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಲಕ್ಷದೀಪೋತ್ಸವ ನೋಡಿಕೊಂಡು ಸೊ ಅಲ್ಲೇ ನೈಟು ಸ್ಟೇ ಮಾಡಿದ್ವಿ. ಸೊ ಅಲ್ಲೇ ಸ್ಟೇ ಮಾಡಾದ್ಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ವಿ. ದರ್ಶನ ಮಾಡಬೇಕಲ್ಲ ದೇವ್ರದ್ದು. ರಾತ್ರಿ ದರ್ಶನ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಸೊ ಹಾಗಾಗಿ ದರ್ಶನ ಮಾಡಲಿಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಅಲ್ಲೇ ಇದು ಡ್ಯಾಮ್ ಇತ್ತು. ಸೊ ಆ ಡ್ಯಾಮಲ್ಲಿ ಸ್ನಾನ ಮಾಡ್ಕೊಂಡ್ವಿ. ನೀರು ತುಂಬ ಇತ್ತು, ಮಳೆನೂ ಬರ್ತಾಯಿತ್ತು, ಸ್ವಲ್ಪ ಹನಿ ಬೀಳ್ತಾಯಿತ್ತು. ಸೊ ಮಂಜು ಒಂಥರ ಕ್ಲೈಮೇಟ್ ಬೇರೆ ಥರನೇ ಇತ್ತು. ಸೊ ಅಲ್ಲಿಂದ ನಾವು ಸ್ನಾನ ಮಾಡಿಕೊಂಡು ದರ್ಶನ ಮಾಡಿ ಸೊ ಆದಿಚುಂಚನಗಿರಿ ಮಠಕ್ಕೆ ಹೊರಟ್ವಿ. ಸೊ ಅಲ್ಲಿ ಒಂದು 25 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆವಾಗ ಮತ್ತೆ ಹೊರಟ್ವಿ ಅಲ್ಲಿಗೆ. ಅಲ್ಲೂ ಅಷ್ಟೇ ಹನಿ ಬೀಳ್ತಾನೆ ಇರ್ತಾಯಿತ್ತು, ಲೈಟಾಗಿ ಹನಿ ಬರ್ತಾಯಿತ್ತು, ಸ್ವಲ್ಪ ಮಂಜು ಬೀಳ್ತಾ ಇರ್ತಿತ್ತು. ಒಟ್ಟಂತೂ ಮಳೆನೇ ಬಿಟ್ಟಿಲ್ಲ ಫ್ರೆಂಡ್ಸ್. ಅಂದರೆ ಭಾನುವಾರದಿಂದ ಏನು ಲಕ್ಷದೀಪೋತ್ಸವ ಅವಾಗ ಒಂದು 2 ಅವರ್ 9 ಗಂಟೆವರೆಗೂ, ಅದು 9-10 ಗಂಟೆವರೆಗೂ ಮಳೆ ಇರಲಿಲ್ಲ. ಆಮೇಲೆ ಅಲ್ಲೂ ಬಂತು. ಸೊ ದೀಪಗಳೆಲ್ಲ ಅಲ್ಲೂ ತಣ್ಣಗಾಗೋದ್ವು. ಸೊ ಹಾಗಾಗಿ ಅಲ್ಲೂ ಅಷ್ಟೇ ಮಳೆ ಅಂದರೆ ಮಳೆ. ಮತ್ತು ಇಲ್ಲಿ ಆದಿಚುಂಚನಗಿರಿ ಮಾಡ್ರದಲ್ಲೂ ತುಂಬ ಮಳೆ ಬಂದು ಬಿಟ್ಟಿತ್ತು. ಸೊ ಹೆಂಗೋ ಲೈಟಾಗಿ ಹನಿತಾ ಇತ್ತು. ಸೊ ನಾವು ಹೊರಟ್ವಿ ಮೇಲ್ಗಡೆ. ಅಲ್ಲೇ ಪಾರ್ಕ್ ಮಾಡಿದ್ವಿ. ಇಲ್ಲಿ ಮೆಟ್ಲಿಗೆ ಕೆಳಗಡೆನೇ ಪಾರ್ಕ್ ಮಾಡಿ ಹತ್ಕೊಂಬರೋರು ಬರ್ಬೋದು. ಸೊ ನಾವು ಹತ್ತಕ್ಕಾಗಲಿಲ್ಲ, ನಾವು ಅಲ್ಲೇ ಮೇಲ್ಗಡೆನೇ ಹೋಗಿ ಪಾರ್ಕ್ ಮಾಡಿದ್ವಿ. ಸೊ ನೋಡಿ, ಹನಿ ಬೀಳ್ತಾ ಇದೆ, ಮೋಡ ಇದೆ, ಮಂಜು ಸಿಕ್ಕಾಪಟ್ಟೆ ಮಂಜು ಬೀಳ್ತಾ ಇತ್ತು ಲೈಟಾಗೆ. ಚೆನ್ನಾಗಿತ್ತು ಒಂಥರ ಲೊಕೇಶನ್. ಸೊ ಅಲ್ಲಿಂದ ವ್ಯೂ ಚೆನ್ನಾಗಿತ್ತು. ಅದೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಅಲ್ಲೊಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ. ಫಸ್ಟ್ ಒಂದು ಸಲ ಹೋಗಿದ್ವಿ, ಸ್ವಾಮೀಜಿಗಳ ದರ್ಶನ ಆಗಿತ್ತು. ಈ ಸಲ ಸೊ ಲಾಸ್ಟ್ ಟೈಮ್ ಅಂದರೆ ಆ ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ತುಂಬ ಐನೋರುಗಳು, ತುಂಬ ಜನ ಪೂಜೆ ನಡೀತಾ ಇತ್ತು. ಅಂತ ಗೊತ್ತಿಲ್ಲ, ಬಟ್ ಅವಾಗ ಸ್ವಾಮೀಜಿಗಳದ್ದು ದರ್ಶನ ಸಿಕ್ತು. ಸೊ ಈ ಸಲ ಸಿಕ್ಕಲಿಲ್ಲ. ಫಸ್ಟು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು, ದೇವಸ್ಥಾನ ಎಲ್ಲ ನೋಡಿಕೊಂಡು ಮುಂದೆ ಹೋಗಿ ಪ್ರಸಾದಕ್ಕೆ ಹೋದ್ವಿ. ಸ್ವಲ್ಪ ಮಳೆ ಬಂತು, ಸ್ವಲ್ಪ ಹೊತ್ತು ಹಂಗೆ ನಿಂತ್ಕೊಂಡ್ವಿ ಆ ಕಡೆ ಸೈಡಲ್ಲಿ ಒಳಗಡೆ. ಸೊ ಅಲ್ಲಿ ನಿಂತ್ಕೊಂಡಾದ್ಮೇಲೆ ಮತ್ತೆ ಮಳೆ ನಿಂತಾದ್ಮೇಲೆ ಮತ್ತೆ ಹೋಗಿ ಪ್ರಸಾದಕ್ಕೆ ಹೊರಟ್ವಿ. ಲೊಕೇಶನ್ ಎಲ್ಲ ಚೆನ್ನಾಗಿತ್ತು. ದೇವಸ್ಥಾನ ಅಲ್ಲಂತೂ ತುಂಬ ದೇವಸ್ಥಾನ ಚೆನ್ನಾಗಿತ್ತು. ಇನ್ನೂ ಇಂಪ್ರೂವ್ ಮಾಡ್ತಾನೇ ಇದ್ದಾರೆ. ಹೊರಟ್ವಿ ಪ್ರಸಾದಕ್ಕೆ. ಚೆನ್ನಾಗಿತ್ತು ಪ್ರಸಾದಕ್ಕೆ. ಜನ ಯಾರೂ ಇರಲಿಲ್ಲ, ಸ್ವಲ್ಪನೇ ಜನ ಇದ್ದರು. ಸೊ ಹೋಗಿ ಎಲ್ಲರೂ ಕೂತ್ಕೊಂಡ್ವಿ. ಫಿಲ್ ಆಗಲಿ ಇರಿ ಅಂದರು. ಸೊ ಓಕೆ ಆಯಿತು ಅಂತ ಅಲ್ಲೇ ಕೂತ್ಕೊಂಡು ಊಟಕ್ಕೆಲ್ಲ ತಟ್ಟೆಗಳೆಲ್ಲ ತೊಗೊಂಬಂದ್ರು ಅವರೇನೆ. ಅಲ್ಲೇ ಬಿಡಿಸ್ತಾರೆ ಊಟನ, ನಾವು ಹೋಗಿ ತೊಗೊಂಡ್ಬರೋದೇನಿಲ್ಲ. ಸೊ ಊಟ ಬಡಿಸಿ ಆದಮೇಲೆ ನಾವೇ ತಟ್ಟೆ ತೊಗೊಂಡೋಗಿ ತೊಳೆದ್ಬಿಟ್ಟು ಇಟ್ಬಿಟ್ಟು ಬರಬೇಕು. ಎಲ್ಲ ಹತ್ರನೂ ಆಲ್ಮೋಸ್ಟ್ ಮಠದಲ್ಲಿ ಎಲ್ಲ ಹತ್ರನೂ ಅದೇ ಥರ ಇರುತ್ತೆ. ಈ ಸಿದ್ಧಗಂಗೆ ಮಠದಲ್ಲಿ ನಾವೇ ತಟ್ಟೆ ಎಲ್ಲ ಜೋಡಿಸಿರ್ತಾರೆ ಸ್ಟ್ಯಾಂಡಲ್ಲಿ. ಅಲ್ಲಿ ಹಂಗೆ ತೊಗೊಂಡು ನಾವೇ ಊಟ ನಾವೇ ತಟ್ಟೆ ತೊಗೋಬೇಕು. ಸೊ ಇಲ್ಲಿ ಅವರೇ ತಟ್ಟೆ ಕೊಡ್ತಾರೆ, ಈ ಥರ ಇತ್ತು. ಇಲ್ಲಿ ಊಟ ಬಂದು ಗೀ ರೈಸ್ ಮಾಡಿದ್ರು ಮತ್ತು ಪಾಯಸ ಮಾಡಿದ್ರು. ಪಾಯಸ ಚೆನ್ನಾಗಿತ್ತು. ನಂಗೆ ಗೀ ರೈಸು ಅಷ್ಟೊಂದು ಇದಾಗಲಿಲ್ಲ, ಬಟ್ ಓಕೆ. ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು. ಪ್ರಸಾದ ಟೇಸ್ಟಿ. ಗೀ ರೈಸ್ ನಂಗೆ ಯಾವಾಗಲೂ ಇಷ್ಟ ಆಗಲ್ಲ, ಬಟ್ ಆದರೂ ಹಾಕಿಸ್ಕೊಂಡು ಸ್ವಲ್ಪ ಪ್ರಸಾದ ಅಲ್ಲ ತಿನ್ನೋಣ ಅಂತ. ಚೆನ್ನಾಗಿತ್ತು ಊಟ. ಅಲ್ಲಿ ಊಟ ಮಾಡಿಕೊಂಡು ದೇವ್ರ ದರ್ಶನ, ಕಾಲಭೈರವೇಶ್ವರ ಸ್ವಾಮಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೊಂದು 4 ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಹೊರಟು ಅಲ್ಲಿಂದ ಮತ್ತೆ ಹಟ್ಟಿ ಲಕ್ಕಮ್ಮ
ಅಲ್ಲಿಂದ ಒಂದು 5ರಿಂದ 10 ಕಿಲೋಮೀಟ್ರ್ ಅನಿಸುತ್ತೆ, ಅಷ್ಟೊಂದು ನನಗೆ ಐಡಿಯಾ ಇಲ್ಲ. ಹೊರಟ್ವಿ ಅಲ್ಲಿ. ಸೊ ಅಲ್ಲಿ ತುಂಬ ಮಳೆ ಬಂತು. ಅಟ್ಟಿಲಕ್ಕಮ್ಮನ ದೇವಸ್ಥಾನದ ಹತ್ರ ಮತ್ತು ಜಲಗಿರಿಯಮ್ಮ, ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳ್ತಾರೆ. ಅದು ನಾವು ತುಂಬ ಜಾಸ್ತಿ ಅಲ್ಲಿ ಹೋಗ್ತಾ ಇರ್ತೀವಿ, ಅಮಾವಾಸ್ಯೆ ಆ ಟೈಮಲ್ಲಿ ಹೋಗ್ತಾ ಇರ್ತೀವಿ. ಇನ್ನೊಮ್ಮೆ ಯಾವತ್ತಾದ್ರೂ ಅದನ್ನು ವೀಡಿಯೋ ಮಾಡೇ ಹಾಕ್ತೀನಿ. ಅವಾಗವಾಗ ಹೋಗ್ತಾ ಇರ್ತೀವಿ, ಸೊ ಹಂಗಾಗಿ ವಿಡಿಯೋ ಮಾಡ್ತೀನಿ. ಈಗಂತೂ ಆಗಲಿಲ್ಲ, ತುಂಬ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಮತ್ತು ಅಲ್ಲಿ ಅಟ್ಟಿಲಕ್ಕಮ್ಮನ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ನಾನು ಹೊರಗಡೆನೂ ಮಾಡಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಅಲ್ವಾ. ಮಳೆಯಲ್ಲೇ ಹೋಗ್ಬಿಟ್ಟು ಹಂಗೆ ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ವಿ ಬೇಗ. ಸೊ ಅಲ್ಲಿಂದ ಹೊರಟಾಗ 4:30 ಆಗಿತ್ತು. ನಾವು 4:30 ಆದಾಗ 4:30ಲಿ ತುಂಬ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ಬರೋವರೆಗೂ ಮಳೆನೇ ಬಿಡಲೇ ಇಲ್ಲ. ಸುಮ್ಮನೆ ಕಾರೊಳಗೇ ಒಂದು ಶಾಲು ಬೆಡ್ಶೀಟ್ ಹೊದ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಅವ್ರ ಕಾರು ಅವ್ರು ತೊಗೊಂಡು ಬಂದರು. ಸೊ ನಾವು ನೋಡಿ ಲೊಕೇಶನ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಹೇಗಿದೆ ನಮ್ಮ ವ್ಲಾಗ್ ಕಮೆಂಟ್ ಮಾಡಿ, ಸೊ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.